Audio Jungle. ಏನ್ ತಂದಿದ್ದೀರಾ ಜಾನು? ಇಡ್ಲಿ ಮತ್ತೆ ಚಟ್ನಿ ಮತ್ತೆ ಸಾಂಬಾರು. ಮನೆ ಊಟಕ್ಕಿಂತ ನಿಂಗೆ ಹೋಟೆಲ್ ಊಟ ಇಷ್ಟ ಆಗುತ್ತಲ್ಲ? ಎಷ್ಟು ಡಿಫ್ರೆಂಟ್ ಮಾಡ್ಕೊಡ್ತೀನಿ ನಿಮಗೆ. ನಾವು ಅದಕ್ಕಿಂತ ಸೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಇವಳ ಹತ್ರ ಒಂದು ಕಾಟ. ಸೋನು ತಿಂಡಿನೂ ತಿನ್ನಲ್ಲ, ಊಟನೂ ತಿನ್ನಲ್ಲ, ಏನು ಬೇಡ. ಚಾಕ್ಲೇಟ್ ಇದ್ರೆ ಸಾಕು ಅವಳಿಗೆ. ಎಲ್ಲಿ ಕುತ್ಕೋತಾ ಇದ್ದಾಳೆ ನೋಡಿ. ಯಾಕೆ ತಿಂಡಿ ಬೇಡವಾ? ಬೇರೆ ಏನು ಬೇಕು? ಕುಗೈನ ಕರಿತೀನಿ ತಿಂಡಿ ತಿಂದಿಲ್ಲ ಅಂದ್ರೆ. ನೋಡಿ ಗುಂಡ ಜಾನು ತಿಂತಿದ್ದಾರೆ. ಮೆಲ್ಲ ಮೆಲ್ಲ ಗುಂಡ ಜೇ ಕುಡಿ. ಗೊತ್ತಾ ನೋಡಿ, ಸಫಲ್ ಓಟ್ಸ್ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿ ಸಹ. ಈ ಸಪ್ಪೆ ಅಂತ ಏನು ಅನಿಸಲ್ಲ. ಇದರಲ್ಲಿ ಎಲ್ಲ ಥರನೂ ಇರುತ್ತೆ, ಮಸಾಲ ಸ್ಪೈಸಿನೆಸ್ಸು ಎಲ್ಲದೂ ಒಳ್ಳೆಯದು ಸಹ. ಈ ಓಟ್ಸಲ್ಲಿ ಚಾಕ್ಲೇಟ್ ಓಟ್ಸು ಸಿಗುತ್ತೆ ಸಫಲಲ್ಲಿ, ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದು ಮಾಡ್ಕೊತೀನಿ ನೋಡಿ. ಇದಕ್ಕೆ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಒಂದು 2-3 ಸ್ಪೂನಷ್ಟು ಓಟ್ಸ್ ಹಾಕ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕ್ರೀಮಿ ಆಗು ಇರುತ್ತೆ, ಸ್ವಲ್ಪ ಮಸಾಲ ಆಗು ಇರುತ್ತೆ, ತುಂಬ ಟೇಸ್ಟಿ ಆಗು ಇರುತ್ತೆ. ನಾನು ಇದನ್ನು ತುಂಬ ಇಷ್ಟಪಡ್ತೀನಿ. ಇದರಲ್ಲಿ ಸ್ಪೈಸಿ ಮಸಾಲ ಲಿಮಿಟ್ ಆಗಿರುತ್ತೆ, ಹಾಗೆ ಕ್ರೀಮಿ ಆಗು ಇರುತ್ತೆ. 5 ಮಿನಿಟ್ಸ್ ಕುಕ್ ಮಾಡಿದ್ರೆ ಸಾಕು, ರೆಡಿ ಆಗಿಬಿಡುತ್ತೆ ನೋಡಿ. ವಿತಿನ್ 5 ಮಿನಿಟ್ಸಲ್ಲಿ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ನನಗೆ ವಾಯ್ಸ್ ಹೋಗಿದೆ, ಏನು ತಿಳ್ಕೊಬೇಡಿ, ಒಂದು ಪ್ರಾಬ್ಲಮ್ ಆಗಿದೆ. 3-4 ದಿವಸದಿಂದ ಸ್ವಲ್ಪ ಹೆಲ್ತ್ ಹುಷಾರಿಲ್ಲದೆ, ಸೊ ವಾಯ್ಸ್ ಎಲ್ಲ ತುಂಬ ಹಾಳಾಗಿದೆ. ಅದಕ್ಕೆ ನಾನು ವಾಯ್ಸ್ ಕೊಡೋಕ್ಕಾಗ್ತಿಲ್ಲ ಯಾವ ವಿಡಿಯೋಗೂ. ಇವತ್ತೇ ನಾನು ಒಂದು ವಾರ ಆಯಿತು ನಾನು ವಾಯ್ಸ್ ಕೊಟ್ಟು ವಿಡಿಯೋ ಮಾಡಿ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ತಿಂಡಿ ಎಲ್ಲ ತಿಂದಾದ್ಮೇಲೆ ಜಾನುಗೆ ನಾನು ಎಣ್ಣೆ ಹಚ್ತೀನಿ, ಬಾ ಅಮ್ಮ ಎಣ್ಣೆ ಹಚ್ಚಿ ಚೆನ್ನಾಗಿ ಸ್ನಾನ ಮಾಡಿಸಿದ್ರೆ ಕೂದಲು ಚೆನ್ನಾಗಿರುತ್ತೆ ಡ್ಯಾನ್ಸಿಗೆ ಅಂತ ನಾನು ಹೇಳಿದ್ರೆ, ನಾನೇ ಹಚ್ತೀನಮ್ಮ ನಿನಗೆ ಅಂತ ಹೇಳಿ ಫಸ್ಟು ನನಗೆ ಅವಳು ತಲೆಗೆ ಎಣ್ಣೆ ಹಚ್ಚಿದ್ಲು. ಜಾನು ತುಂಬ ಚೆನ್ನಾಗಿ ಎಣ್ಣೆ ಹಚ್ತಾಳೆ, ಮಸಾಜ್ ಎಲ್ಲ ಮಾಡಿ. ತುಂಬ ಅವಳ ಕೈಲಿ ಎಣ್ಣೆ ಹಚ್ಚಿಸ್ಕೊಳ್ಳೋಕೆ ನಿಜವಾಗ್ಲೂ ನನಗೂ ಅಷ್ಟೇ, ಮಹಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ. ನಿಧಾನಕ್ಕೆ ಸೂಪರಾಗಿ ಮಸಾಜ್ ಮಾಡ್ತಾಳೆ. ಸೊ ನನಗಾಗಿದ್ದಾದ್ಮೇಲೆ ನಾನು ಜಾನುಗೆ ಸಾಕಪ್ಪ ನಾನು ನಿನ್ನೆ ಹಚ್ತೀನಿ ಅಂತ ಹೇಳಿ ಜಾನುಗೆ ಹಚ್ಚಿದೆ ನಾನು. ಯಾಕಂದ್ರೆ ಅವಳು ಡ್ಯಾನ್ಸ್ ಇತ್ತು. ಆಕ್ಚುಲಿ ನನಗೆ ಅವಳು ಕೂದಲು ಕಟ್ಟಿದ್ರು ಡ್ಯಾನ್ಸಲ್ಲಿ ಜಡೆ ಥರ. ನನಗೆ ಗೊತ್ತಿದ್ದಿಲ್ಲ, ನನ್ನ ಹೇರ್ ಬಿಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ, ಬಿಟ್ಟಿದ್ದಿಲ್ಲ ಕಳ್ಸಿದ್ಮೇಲೆ. ಸೊ ನಾವು ಚೆನ್ನಾಗಿ ಅವಳಿಗೂ ಅದೇ ರೀತಿ ಮಸಾಜ್ ಮಾಡಿ ಎಣ್ಣೆ ಹಚ್ಚಿದೆ ಜಾನುಗೆ ಎಣ್ಣೆ ಹಚ್ಚಿದ್ದಾದ್ಮೇಲೆ ಗುಂಡನ್ಗೂ ಸೋನುಗೂ 3 ಜನಕ್ಕೂ ತಲೆ ಸ್ನಾನ ಮಾಡಿಸ್ಬಿಡೋಣ ಇವತ್ತು ಅಂತ ಹೇಳಿ ಜಾನುಗೆ ಹಚ್ಚೋದಾದ್ಮೇಲೆ ಗುಂಡನ್ಗೂ ಹಚ್ಚಿದೆ. ಅವನು ಎಲ್ಲದಕ್ಕೂ ರೆಡಿ ಇರ್ತಾನೆ. ನೀನೇ ಎಣ್ಣೆ ಹಚ್ಚು, ಸ್ನಾನ ಮಾಡಿಸು, ಮೇಕಪ್ ಮಾಡು. ಹೆಣ್ಮಕ್ಳಿಗಿಂತನೂ ಸೂಪರಾಗಿ ಮಾಡಿಸ್ಕೊತಾನೆ. ಅವನಿಗೆ ರೆಡಿ ಮಾಡಿಸೋದಂದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಸೋನುಗೆ ನೋಡಿ ಹಠ ಮಾಡಿ ಕರ್ಕೊಂಡು ಅವಳಿಗೆ ಎಣ್ಣೆ ಹಚ್ಚಬೇಕು. ಅವಳಿಗೂ ಹಚ್ಚಿದಾದ್ಮೇಲೆ ಸೊ ನಾವು ಸ್ವಲ್ಪ ತಿರ್ರಿ ಆಟ ಆಡ್ರಿ, ನಾನು ಬಟ್ಟೆ ಮಡಿಸ್ತೀನಿ ಅಂತ ಹೇಳಿದೆ. ಅಷ್ಟೊಳಗಡೆ ಜಾನು ಅವ್ರ ಅಪ್ಪನಿಗೂ ಹಚ್ತೀನಿ ಅಂದರು. ಅವ್ರ ಮಕ್ಳಿಗೆಲ್ಲ ಎಣ್ಣೆ ಹಚ್ಚಿ ಎಲ್ಲ ಕೆಲಸ ಮಾಡ್ತೀಯಲ್ಲ ಅಂತ ಒಂದು ಆಗ ಕೊಟ್ಟು ಜಾನು ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಂಡ್ರು. ನೋಡಿ ಸೋನು ಗುಂಡ ಹೇಗೆ ಬೀಳ್ತಿದ್ದಾರೆ ಅವ್ರ ಮೇಲೆ. ಜಾನುನು ಅವ್ರ ಅಪ್ಪನಿಗೂ ಮಸಾಜ್ ಮಾಡಿ ತಲೆಗೆ ಎಣ್ಣೆ ಹಚ್ಚಿ ಆಯ್ತು. ನಾನು ಬಟ್ಟೆ ಮಡಿಸ್ತೀನಿ ಅಂತ ಹೇಳ್ಕೊಂಡ್ರೆ ಜಾನು ನೋಡಿ ಬಟ್ಟೆ ತರ ಕೂದ್ಲು. ನೋಡಿ ಇವೆಲ್ಲ ಬಟ್ಟೆನೂ ಅವ್ನು ಕೊಡಬೇಕು, ಇಲ್ಲಾಂದ್ರೆ ಬಟ್ಟೆ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಇದೆ ಎತ್ಕೊಡ್ತೀನಿ. ಅದನ್ನ ಎತ್ಕೊಂಡು ಹೋಗಿ. ಇವಾಗ ಎಲ್ಲ ಬಟ್ಟೆನೂ ಖಾಲಿ ಆಯಿತು, ತೋರಿಸ್ತೀನಿ ನೋಡಿ. ಇವಾಗ ನೋಡಿ, ಇವಾಗ ಬಟ್ಟೆ ಇಷ್ಟೊಂದು ಬಟ್ಟೆ ಬೆರೆಸ್ತವ್ರೆ. ನಾನು ಬಟ್ಟೆ ಎಲ್ಲ ಮಡಚಿ ಸ್ನಾನ ಮಾಡಿಸಿ ಕೂದಲು ಆರ್ಸಪ್ಪ ಅಂತ ಹೇಳಿದ್ರೆ ಟಿವಿ ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ. ಸೊ ಮತ್ತೆ ನಾನೇ ಸ್ವಲ್ಪ ಗದ್ರಿ ಕೂದಲು ಆರಿಸು ಅಂತ ಹೇಳ್ತಿದ್ದೆ. ಅವಳಾದ್ರೂ ಸುಮ್ಮನೆ ನೋಡ್ತಾ ಇದ್ಲು. ಸೊ ಸ್ವಲ್ಪ ಜೋರಾಗಿ ಗದ್ರೋದನ್ನು ಆಮೇಲೆ ತಲೆ ಬಿಚ್ಚಿ ಕೂದಲು ಆರ್ಸಕ್ಕೆ ಹೋದ್ಲು. ನಾನು ಅಷ್ಟೊಳಗಡೆ ರೆಡಿ ಆಗಿಬಿಡೋಣ ಅಂತ ಹೇಳಿ
ನಾನು ಸ್ನಾನ ಮಾಡಕ್ಕೆ ಹೋದೆ. ಸ್ನಾನ ಮಾಡ್ಕೊಂಡು ನಾನು ರೆಡಿಯಾಗಿ ಬಂದು ಆಕ್ಚುಲಿ ಸಾರಿ ಹಾಕೊಂಡು ಹೋಗೋಣ ಅಂತ ಪ್ಲಾನ್ ಇತ್ತು. ಆಗಿಲ್ಲ. ಸಾರಿನೂ ಸೆಲೆಕ್ಟ್ ಮಾಡಿದೆ ನೋಡಿ. ಸೆಲೆಕ್ಟ್ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಅಡುಗೆ ಮಾಡಿಬಿಡೋಣ ಬೇಗ ಮಕ್ಳಿಗೆ ತಿನ್ನಿಸ್ಬಿಟ್ಟು ಒಂದು ಕೆಲಸ ಮುಗಿಯುತ್ತೆ ಅಂತ ಹೇಳಿ ಬಂದೆ. ಆಕ್ಚುಲಿ ನಾನು ಪಡವಲಕಾಯಿ ಮತ್ತು ಹಸಿ ಬಟಾಣಿ ಬೇಯಿಸಿಟ್ಟಿದ್ದೇನೆ. ಬೇಯಿಸಿಟ್ಟು ಸ್ನಾನಕ್ಕೆ ಹೋಗಿದ್ದು. ಹಾಲು ಸಾಂಬಾರು ಮಾಡೋಣ ಅಂತ. ನಮ್ಮ ಕಡೆ ಹಾಲು ಸಾಂಬಾರು ಮಾಡ್ತೀವಿ. ನಮ್ಗೆ ಇಷ್ಟ ಆಗುತ್ತೆ. ನಿಮಗೆ ಯಾರ ಮನೆಗಳಲ್ಲಿ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಕಾಮೆಂಟ್ ಮಾಡಿ. ಮಾಡ್ತೀರಾ ಹಾಲು ಸಾಂಬಾರು ಹೇಗೆ ಮಾಡ್ತೀರಾ ಅಂತ? ನಾವು ಏನು ಹಾಕ್ತೀವೋ ಹಸಿ ತರಕಾರಿ ಅಥವಾ ಹಸಿ ಕಾಳು ಹಾಕಿ ಮಾಡ್ತೀವಿ. ಅದು ಬೇಯಿಸ್ಕೊಂಡಾದ್ಮೇಲೆ ಅಕ್ಕಿ, ಬೆಳ್ಳುಳ್ಳಿ ಮತ್ತೆ ಮೆಣಸು ಇದೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಇಷ್ಟು ಇದು ಮೂರನ್ನೇ ಹಾಕಿ ಮಾಡೋದು. ಸ್ವಲ್ಪ ಜೀರಿಗೆನೂ ಹಾಕೋಬೋದು. ಚೂರಿ ಚೂರಿ ಸಾಂಬಾರ್ ಪೌಡರ್ ಚಿಟಿಕೆ ಎಷ್ಟು ಹಾಕಿ ರುಬ್ಕೊಂಡು ಅದನ್ನ ತಳ ಅಂಟದೆ ತಿರುವ್ಕೊಳ್ಬೇಕು. ನಿಧಾನಕ್ಕೆ ತಿರುವ್ಕೊಂಡು ನೋಡಿ ಕುದಿಸ್ಕೊಂಡು ಆಮೇಲೆ ತರಕಾರಿ ಹಾಕಿ ಚೆನ್ನಾಗಿ ಕುದಿದ್ಮೇಲೆ ಲಾಸ್ಟಲ್ಲಿ ಹಾಲು ಹಾಕ್ಕೋಬೇಕು. ಅಷ್ಟರೊಳಗಡೆ ಅನ್ನಕ್ಕಿಟ್ಟು ಮುದ್ದೆಗಿಟ್ಟೆ ನಾನು. ಸೊ ಮುದ್ದೆನೂ ಮಾಡ್ಕೊಬಿಡೋಣ. ಸ್ವಲ್ಪ ಹಾಲು ಸಾರಿಗೆಲ್ಲ ಮುದ್ದೆ ಇದ್ರೇನೆ ಚೆನ್ನಾಗಿರೋದು. ಹಾಗಾಗಿ ಮುದ್ದೆ ಮಾಡಿಕೊಂಡೆ. ಅಷ್ಟರೊಳಗಡೆ ಇನ್ನೂ ಒಂದು 2 ಅವರ್ಸ್ ಮಲಗ್ತೀನಿ ಅಂತ ಮಲಗಿದ್ರು ಅವರು. ಮಲಗಿ ಹೇಳೋಷ್ಟ್ರೊಳಗಡೆ ನಾನು ಅಡುಗೆ ಮಾಡಿ ಇಟ್ಟೆ. ಆಮೇಲೆ ಅವರು ಬಂದರು, ಊಟಕ್ಕೆ ಎದ್ದು ಬಂದರು. ಸೊ ಮುದ್ದೆ ರೆಡಿ ಆದಮೇಲೆ ಜಾನುಗೆ ಫಸ್ಟ್ ಹಾಕ್ಕೊಟ್ಟೆ, ತಿನ್ನಮ್ಮ ಬೇಗ ಟೈಮ್ ಆಗುತ್ತೆ ಅಂತ ಹೇಳಿ. ಅಷ್ಟರೊಳಗಡೆ ಮಹಿ ಮತ್ತು ಗುಂಡ, ಸೋನು ಎಲ್ಲರೂ ಊಟಕ್ಕೆ ಕೂತಿದ್ರು. ನಾನು ಅಡುಗೆ ಮಾಡಿ ಎಲ್ಲ ಆದಮೇಲೆ ನಾನು ಒಟ್ಟಿಗೆ ತಿಂದ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಹೇಳಿ ಸೊ ಮುದ್ದೆ ಎಲ್ಲ ಮಕ್ಕಳಿಗೆ ಕೊಟ್ಟು ಎಲ್ಲ ಅಲ್ಲೇ ಬಡಿಸ್ಬಿಟ್ಟು ಎಲ್ಲ ಒಟ್ಟಿಗೆ ಎತ್ಕೊಂಡೋಗಿ ನಾನು ಊಟಕ್ಕೆ ಕೂತ್ಕೊಂಡೆ. ಊಟ ಆದಮೇಲೆ ಊಟ ಆದಮೇಲೆ ಜಾನುಗೆ ರೆಡಿ ಮಾಡಿಸ್ಬಿಟ್ಟು ಕಳಿಸ್ಬಿಡೋಣ ಅಂತ. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು 1:30. 2 o'clockಗೆಲ್ಲ ಡ್ರಾಪ್ ಮಾಡಬೇಕು ಅಂತ ಹೇಳಿದ್ರು. ಹೇಳ್ದು ಲಿಸ್ಟ್ ಇರುತ್ತಾ ನನ್ಗೆ ಅದಾಕು ಇದಾಕು ಅಂತ ಹಿಂಸೆ ಮಾಡ್ತಿರ್ತಾಳೆ. ನೈಲ್ ಪಾಲಿಶ್ ಹಾಕಿ ಅದಾದಮೇಲೆ ಫೇಸಿಗೆ ರೆಡಿ ಮಾಡಿಸ್ಬೇಕು. ಸೊ ಫೇಸಿಗೆ ರೆಡಿ ಮಾಡ್ಬೇಕಂದ್ರೆ ಜಾನುಗೆ ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟಪಡ್ತಾಳೆ. ಸೋನು ಅಷ್ಟು ಇಷ್ಟಪಡಲ್ಲ, ಬಲವಂತ ಮಾಡಬೇಕು. ಸೊ ಜಾನು ಇಷ್ಟಪಡ್ತಾಳೆ. ಅವಳು ನಿಧಾನಕ್ಕೆ ಇಷ್ಟಪಟ್ಟು ಮಾಡಿಸ್ಕೊತಾಳೆ. ಬಟ್ ಸಮ್ ಟೈಮ್ ನನಗೇನೆ ಪೇಷನ್ಸ್ ಇರಲ್ಲ. ಮನೆ ಕೆಲಸ ಮಾಡಿ ಅಡುಗೆ ಮಾಡಿ ಸಾಕಾಗಿರುತ್ತೆ, ಗದರ್ ಬಿಡ್ತೀನಿ. ಇವಾಗ ತಲೆ ಬಾಚಿ ಅವಳಿಗೆ ಮುಖಕ್ಕೆ ಲೈಟಾಗಿ ಮೇಕಪ್ ಮಾಡಿದೆ. ಅವ್ರು ನಾವು ಮಾಡ್ತೀವಿ, ನೀವು ಲೈಟಾಗಿ ಮಾಡಿ ಕಳಿಸಿ ಮನೆಯಲ್ಲಿ ಅಂತ ಹೇಳಿದರು. ಸ್ವಲ್ಪ ಫೌಂಡೇಶನ್ ಹಾಕಿ ಮತ್ತೆ ಸನ್ಸ್ಕ್ರೀನ್ ಹಾಕಿ ಫಸ್ಟು, ಯಾಕಂದರೆ ಸನ್ಸ್ಕ್ರೀನ್ ಇಂಪಾರ್ಟೆಂಟು. ಮಕ್ಕಳಿಗೆ ಹೊರಗಡೆ ಎಲ್ಲ ತುಂಬ ಸುತ್ತಾಡ್ತಾರೆ, ಆಟ ಆಡ್ತಿರ್ತಾರೆ. ದೊಡ್ಡವ್ರಿಗೂ ಅಷ್ಟೇ ಚಿಕ್ಕವ್ರಿಗೂ ಅಷ್ಟೇ ಸನ್ಸ್ಕ್ರೀನ್ ಅಂತೂ ಇತ್ತೀಚಿನ ದಿನಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಪ್ಲೈ ಮಾಡಿ ಫೌಂಡೇಶನ್ ಅದು ಇದು ಹಾಕಿ ಐಲ್ಯಾಶು, ಐಲೈನರು ಎಲ್ಲ ಹಾಕಬೇಕು ಅವಳಿಗೆ. ಸೊ ಎಲ್ಲ ರೆಡಿ ಮಾಡಿ ಜಾನುಗೆ ಅದ್ರ ಮಧ್ಯದಲ್ಲಿ ಗುಂಡುನು ಅಮ್ಮ ನನ್ನ ಹಾಕು ಅಂತಿರ್ತಾನೆ. ಅವನಿಗೆ ಭಾರಿ ಇಷ್ಟ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು, ಬಟ್ಟೆ ಇಟ್ಕೊಳ್ಳೋದು ಅದೆಲ್ಲ ಅಂದರೆ. ಸೊ ಇದೆಲ್ಲ ಆದಮೇಲೆ ಜಾನುದ್ ರೆಡಿ ಆಯಿತು. ಜಾನುನ್ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಹೇಳಿ ಅವಳನ್ನ ಹಾಗೆ ರೆಡಿ ಮಾಡಿ ಅವ್ರ ಪಪ್ಪ ಜೊತೆ ಕಳಿಸ್ಕೊಟ್ಟೆ ಅವಳಿಗೆ. ಅದಾದಮೇಲೆ ಸೋನು ನೋಡಿ ಎಷ್ಟು ಹಠ ಮಾಡ್ತಿದ್ದಳು ನೋಡಿ. ಅವ್ರ ಪಪ್ಪನ ಅಕ್ಕ ಜೊತೆ ಹೋಗ್ಬೇಕು ಅಂತ ಲಿಪ್ಸ್ಟಿಕ್ ಹೆಂಗೆ ಹಾಕ್ಕೊಂಡಿದ್ದಾಳೆ ಸೋನು. ಯಾರಮ್ಮ ಲಿಪ್ಸ್ಟಿಕ್ ಹಾಕಿದ್ದು? ನೀನೇ ಹಾಕ್ಕೊಂಡಾ? ಚೆನ್ನಾಗಿದ್ಯಾ? ಆಯ್ತು, ನಾನು ಈ ಡ್ರೆಸ್ ಹಾಕ್ತೀನಿ, ಬಾ ಹೋಗೋಣ. ಯಾಕೆ ಬೇಡ ಡ್ರೆಸ್ಸು? ಪಪ್ಪ ಜೊತೆ ಹೋಗ್ಬೇಕಾ? ಇವಾಗ ಪಪ್ಪ ಅಕ್ಕನ ಬಿಟ್ಟು ಬರ್ತಾರೆ, ನಾನು ನೀನು ರೆಡಿ ಆಗಿರೋಣ, ಆಮೇಲೆ ಹೋಗೋಣ. ನೋಡಿ ಭಾರಿ ಹಠ ಮಾರಿ ಇವಳು. ಬಾ ಆಯ್ತು, ಬಾ ರೆಡಿ ಆಗೋಣ, ಬಾ ಪಾಪು. ಹೊಸ ಬಟ್ಟೆ ಹಾಕ್ತೀನಿ, ಬಾ. ಯಾಕೆ ಹೋಗೋಣ ಈಗ, ಪಾಪ 5 minutesಲ್ಲಿ ಬರ್ತಾರೆ, ಬಾ. ಆಯ್ತು, ನಾನು ರೆಡಿ ಆಗ್ಲಾ? ಓಕೆ ಆಯ್ತು, ನಾನು ರೆಡಿ ಆಗ್ತೀನಿ. ಸೊ ನಂದು ರೆಡಿ ಆದಮೇಲೆ ಸೋನುಗೆ ಕನ್ವಿನ್ಸ್ ಮಾಡಿ ನೋಡಿ ಬಟ್ಟೆ ಹಾಕ್ತಿದ್ದೀನಿ. ಆ್ಯಕ್ಚುಲಿ ನಾನು ಸಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಟೈಮ್ ಆಗೋಗಿತ್ತು ತುಂಬಾನೇ. ಇನ್ನೊಂದು 10 minutes ಇತ್ತು ಅಷ್ಟೇ. ಹಾಗಾಗಿ ನಾನು ಡ್ರೆಸ್ಸೇ ಹಾಕ್ಕೊಬಿಟ್ಟೆ. ಇನ್ನೇನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಇವೆಂಟ್ಗೆ ನೋಡೋಣ ಅಂತ ಹೇಳಿ ಸೋನುಗೆ ರೆಡಿ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡಿಸ್ತಾ ಇದ್ದೆ. ಆ್ಯಕ್ಚುಲಿ ಇವಾಗ ನಾನು ಅವಳಿಗೆ ಹಾಕ್ತಾ ಇರೋ ಡ್ರೆಸ್ಸು ನಮ್ಮ ಚಿಕ್ಕ ಮಾವ ಒಬ್ಬರು ಲಾಸ್ಟ್ ಟೈಮ್ ಅಮ್ಮ ನೆದರ್ಲ್ಯಾಂಡಿಗೆ ಹೋದಾಗ ಅವ್ರ ಕೈಯಲ್ಲಿ ಕಳಿಸಿದ್ರು. ನವೆಂಬರಲ್ಲಿ ಬಂದಿದ್ದು ಅಮ್ಮ ನೆದರ್ಲ್ಯಾಂಡಿಂದ. ಅವತ್ತಿಂದ ಹಾಕಕ್ಕೆ ಆಗಲಿಲ್ಲ ನನಗೆ. ಆ್ಯಕ್ಚುಲಿ ಎತ್ತಿಟ್ಬಿಟ್ಟಿದ್ದೆ, ಅದನ್ನು ಮರ್ತೋಗಿದ್ದೆ ನಾನು. ಸೊ ಬಟ್ಟೆ ಎಲ್ಲ ಮಡಚಿಡ್ಬೇಕಾದ್ರೆ ನೆನ್ನೆ ಬಟ್ಟೆ ಸಿಕ್ತು. ಆ ಬಟ್ಟೆನ ಹಾಕೋಣ ಅಂತ ಹೇಳಿ ಹಾಕಿದೆ. ಜಾನುಗೆ, ಸೋನುಗೆ, ಗುಂಡನ್ಗೆ ಎಲ್ಲರಿಗೂ ಕಳಿಸಿದ್ರು ಗಿಫ್ಟ್ಸ್. ಗುಂಡನ್ಗೆ, ಸೋನುಗೆ ಬಟ್ಟೆ ಮತ್ತು ಜಾನುಗೆ ಶೂಸ್ ಕಳಿಸಿದ್ರು. ಇವತ್ತು ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಚಂದು ಅಂಡ್ ರಮೇಶ, ನೈಸ್ ಗಿಫ್ಟ್ಸ್ ಫಾರ್ ಕಿಡ್ಸ್.
ಸೊ ಅದಾದ್ಮೇಲೆ ಗುಂಡನ್ಗೆ ರೆಡಿ ಮಾಡಿಸ್ದೆ. ಅವನಿಗೆ ಆಕ್ಚುಲಿ ನಿದ್ದೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಪಾಪ. ನಾನು ರೆಡಿ ಮಾಡಿಸ್ತಿದ್ದೀನಿ, ತೂಕುಡಿಕೆ ಮಾಡ್ತಿದ್ದಾನೆ ಅವನು. ಸ್ವಲ್ಪ ಹೊತ್ತಲ್ಲಿ ನಿದ್ದೆ ಮಾಡ್ಬಿಡ್ತಾನೆ. ಅವ್ನು ಮಲಗಿಸಿದ್ರೆ ಪಚ್ಚಂತಿ ಅಮ್ಮ ಪಚ್ಚು ಅಂತ ಹೇಳಿದ್ದಷ್ಟೇ ರೆಡಿ ಮಾಡಿಸ್ಬಿಟ್ಟು ಹಾಗೇನೆ ಮಲಗ್ಬಿಟ್ನು ನೋಡಿ ಅವನು. ಅದಕ್ಕೂ ಮುಂಚೆ ಲಿಪ್ಸ್ಟಿಕ್ ಹಾಕು ಅಂತ ಹಠ ಮಾಡ್ತಿದ್ನು. ಸೊ ಲೈಟಾಗಿ ಲಿಪ್ ಜೆಲ್ ಮಾತ್ರ ಹಚ್ಚಿದ್ದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಹೇಗಿದೆ ನಮ್ಮ ಔಟ್ಫಿಟ್ಟು. ಜಾನು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇದೆಯಲ್ಲ, ಸೊ ಜಾನುನ ಕಳಿಸ್ಕೊಟ್ವಿ. ಈಗ ನಾವು ಹೊರಟಿದ್ದೀವಿ. ಸೋನು, ಇದು ಸೋನು ಹೇಗಿದ್ದಾಳೆ? ಹೇಳು. ಇದು ಮಹಿ. ಸೊ ನಮ್ದು ರೆಡಿ ಆಯಿತು. ಗುಂಡ ರೆಡಿ ಆಗ್ಬಿಟ್ಟು ಚೆನ್ನಾಗಿ ಏನು ಮಾಡ್ತಿದ್ದಾನೆ ಗೊತ್ತಾ? ಇಲ್ಲಿ ನೋಡಿ, ಚೆನ್ನಾಗಿ ರೆಡಿ ಆಗಿಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ತಿದ್ದಾನೆ. ಸೊ ಇವಾಗ ಅವನ್ನ ಎತ್ಕೊಂಡು ನಾವು ಕೆಳಗಡೆ ಹೋಗ್ತೀವಿ. ಅತ್ತಿಗೆ ಡೈರೆಕ್ಟು ವರ್ಕ್ ಮುಗಿಸ್ಕೊಂಡು ಬರ್ತಾರೆ. ಬನ್ನಿ. ಆ್ಯಕ್ಚುಲಿ ಇನ್ನೂ ಸ್ಟೇಜ್ ಹತ್ರ ಬಿಟ್ಟಿಲ್ಲ, ವೆಯ್ಟಿಂಗ್ ರೂಮಲ್ಲಿ ಕೂರಿಸಿದ್ದಾರೆ ಎಲ್ಲ ಪೇರೆಂಟ್ಸ್ನೂ. ಒಟ್ಟಿಗೆ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ನೋಡಿ, ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸು ನಾವು ವೆಯ್ಟಿಂಗ್ ಹಾಲಲ್ಲಿ ಕೂತಿದ್ದೀವಿ. ಮೇಬಿ 3:30 ಎಕ್ಸಾಕ್ಟಾಗಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಷ್ಟು ಸೀಕ್ರೆಟ್ ಮಾಡ್ತಿದ್ದಾರೆ ಅಂದರೆ, ಯಾವ ಡ್ಯಾನ್ಸು ಏನು ಸ್ಟೆಪ್ಸ್ ಹೇಳ್ಕೊಟ್ಟಿದ್ದಾರೆ ಅಂತ ಕೂಡ ನಮಗೆ ಒಂಚೂರು ಸಹ ಏನು ಸೀಕ್ರೆಟ್ ಬಿಟ್ಕೊಟ್ಟಿಲ್ಲ. ಸೊ ನೋಡೋಣ. ಅವರು ಆಕ್ಚುಲಿ ನಮಗೆ ಇನ್ವಿಟೇಷನ್ ಕಳಿಸ್ಬೇಕಾದ್ರೆ ವಾಟ್ಸಪ್ ಗ್ರೂಪಲ್ಲಿ ಅಮೃತಧಾರೆ ಅಂತ ಹೆಸರಿಟ್ಟಿದ್ರು. ನನ್ನ ನಿಜ ಕನ್ಫ್ಯೂಷನ್ ಇತ್ತು, ಏನಕ್ಕೆ ಅಮೃತಧಾರೆ ಅಂತ ಹೆಸರಿಟ್ಟಿದ್ದಾರೆ ಇನ್ವಿಟೇಷನ್ಗೆಲ್ಲನೂ ಇನ್ವೈಟ್ ಮಾಡೋಕ್ಕೆ ಆ್ಯನ್ಯುವಲ್ ಡೇಗೆ ಅಂತ. ಅಲ್ಲಿ ಹೋದ್ಮೇಲೆ ನಮ್ಗೆ ಅರ್ಥ ಆಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ರು ಪ್ರೋಗ್ರಾಮು. 3:30ಗೆ ಸ್ಟೇಜ್ ಹತ್ರ ಕರ್ಕೊಂಡೋಗಿ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಹೋಗಿ ನಮ್ಮ ಸೀಟಿಗೆ ರಿಸರ್ವ್ ಮಾಡ್ಕೊಬಿಟ್ವಿ, ಯಾಕಂದರೆ ಮತ್ತೆ ಸಿಗಲ್ಲ ಅಂತ ಹೇಳಿ. ಸೊ ಅದಾದಮೇಲೆ ಏನಕ್ಕೆ ಅಮೃತಧಾರೆ ಅಂತ ಇಟ್ಟಿದ್ದಾರೆ ಅಂದರೆ, ನೀರಿನ ಬಗ್ಗೆ ಅವರು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಪ್ರೋಗ್ರಾಮ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ತುಂಬ ಇಂಪ್ರೆಸ್ ಆದೆ ಅದ್ರ ಬಗ್ಗೆ ಅಂತೂ. ಏನಂದರೆ, ಗಂಗಾ, ಯಮುನಾ, ನರ್ಮದಾ, ಕೃಷ್ಣೆ, ಕಾವೇರಿ ಅಂತ 5 ಹೆಸರಿಟ್ಕೊಂಡು 5 ನದಿಗಳ ಹೆಸರು ತುಂಬ ಚೆನ್ನಾಗಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡಿದ್ರು. ಅದರಲ್ಲಿ ಜಾನು ನರ್ಮದಾ ನದಿ ಸಾಂಗ್ ಬರುತ್ತಲ್ಲ, ಅದರಲ್ಲಿ ಸೆಕೆಂಡ್ ಡ್ಯಾನ್ಸ್ ಮಾಡಿದ್ಲು. ನಂಗಂತೂ ತುಂಬ ಇಷ್ಟ ಆಯಿತು. ಅವಳಿಗೆ ಸ್ಟೇಜ್ ಫಿಯರ್ ಇಲ್ಲದೆ ಡ್ಯಾನ್ಸ್ ಮಾಡಿದ್ದು ನೋಡಿ. And fun. Every smile, every step on stage and every little performance represents the sweet journey of growth our children have. ಇದು ನಕ್ಷತ್ರಗಳಂತೆ ಮಿನುಗಲಿದ್ದೀರಿ. ಧೈರ್ಯದಿಂದ ಸಂತೋಷದಿಂದ ಪ್ರದರ್ಶನ ನೀಡಿ ಎಲ್ಲರ ಮನಗೆಲ್ಲಿರಿ. ಇದು ಸ್ಕೂಲು ಟ್ರಾನ್ಸ್ಜೆಂಡ್ ಸ್ಕೂಲು, ಇಂಗ್ಲಿಷ್ ಮೀಡಿಯಂ ಆದ್ರೇನು ಇಲ್ಲಿ ಕನ್ನಡಗೂ ಅಷ್ಟೇ ಪ್ರಿಫರೆನ್ಸ್ ಕೊಡ್ತಾರೆ. ಇಂಗ್ಲಿಷಲ್ಲಿ ಸ್ಪೀಚ್ ಮಾಡಿದ್ರೂ ಅದನ್ನ ಅಗೈನ್ ಇನ್ನೊಂದು ಟೀಚರ್ ಕನ್ನಡದಲ್ಲಿ ಮಾಡ್ತಾರೆ. ಮಕ್ಕಳಿಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರಿಗೆ ಪ್ರತಿ ಶುಕ್ರವಾರ ಕನ್ನಡದಲ್ಲಿ ಶ್ಲೋಕಸ ಹೇಳ್ಕೊಡ್ತಾರೆ, ಡ್ಯಾನ್ಸ್ ಹೇಳ್ಕೊಡ್ತಾರೆ. ತುಂಬ ಇಂಪ್ರೆಸ್ ಆಗಿದ್ದೀನಿ ನಾನಂತೂ. ಫಸ್ಟ್ ಸೇರಿಸ್ಬೇಕಾದ್ರೆ ಕನ್ಫ್ಯೂಷನಲ್ಲಿದ್ದೆ, ಫೀಸ್ ಜಾಸ್ತಿ ಅಲ್ವಾ ಅಂತ. ಬಟ್ ಸೇರಿಸಿದ್ಮೇಲೆ ಅಂತೂ ನನಗೆ ಇಷ್ಟ ಆಯಿತು. ನೋಡಿ, ಜಾನು ಡ್ಯಾನ್ಸ್ ಮಾಡ್ತಿದ್ದಾಳೆ. ಅಶ್ವಿಕನು ಫ್ರೆಂಡ್ಸ್ ಇದ್ದಾಳೆ. ಫೋಟೋ ತೆಗಿರಿ. ಫುಲ್ ಡ್ಯಾನ್ಸ್ ಹಾಕೋಕ್ಕಾಗಲ್ಲ, ಯಾಕಂದರೆ ಲೆಂತ್ ಜಾಸ್ತಿ ಆಗುತ್ತೆ. ತುಂಬ ಚೆನ್ನಾಗಿತ್ತು. ಜಾನು ಸ್ಕೂಲ್ದು ಆ್ಯನ್ಯುವಲ್ ಡೇ ಮುಗಿಸ್ಕೊಂಡು ಬಂದು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಜಾನು, ಏನು ಹೇಳ್ತೀಯ?
ಸೊ ಹೇಗಿದೆ ಅಂತ ಜಾನು ಸ್ಕೂಲ್ದು ಆ್ಯನ್ಯುವಲ್ ಡೇ ಫಂಕ್ಷನು, ಜಾನು ಮಾಡಿರೋ ಡ್ಯಾನ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನಂತೂ ಈ ಪ್ರೋಗ್ರಾಮ್ಸು ಮತ್ತು ಅವರು ಟ್ರೀಟ್ ಮಾಡಿದ್ದು ನೋಡಿ ತುಂಬ ಖುಷಿ ಆಯಿತು. ಸೊ ಸ್ಕೂಲ್ ಪ್ರಿನ್ಸಿಪಲ್ ಆಗಲಿ, ಫೌಂಡರ್ ಆಗಲಿ, ಪೇರೆಂಟ್ಸ್ಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಕೊನೆಗೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ನಿಮಗೆ ಈ ಪ್ರೋಗ್ರಾಮ್ಸು, ಜಾನು ಇವತ್ತಿನ ದಿನಚರಿ ಎಲ್ಲ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.